ಯಾರ ಸಿಡಿಲಿನಂತಹ ನುಡಿಗಳಿಗೆ ಭಾರತ ಮೈಕೊಡವಿ ನಿಂತಿತು, ಯಾರ ತೇಜಸ್ಸಿನ ವ್ಯಕ್ತಿತ್ವಕ್ಕೆ ವಿಶ್ವ ಬೆರಗಾಯಿತು, ಯಾರ ವೀರತ್ವದಿಂದ ಮತ್ತೆ ಸನಾತನ ಧರ್ಮವು ಪ್ರಕಾಶಮಾನವಾಗಿ ಕಂಗೊಳಿಸಿತು, ಅಂತಹ ಸನ್ಯಾಸಿಗೆ ಹಿಂದೊಮ್ಮೆ ಭಾರತಾಂಬೆ ಜನ್ಮ ನೀಡಿದ್ದಳು. ನರೇಂದ್ರ ಎಂಬ ಹೆಸರಿನಿಂದ ಸ್ವಾಮಿ ವಿವೇಕಾನಂದರಾಗುವ ತನಕ ಅವರು ಬೆಳೆದ ಪರಿ ಅಸಾಧಾರಣ, ಅದ್ವಿತೀಯ, ಅಪ್ರತಿಮವಾದುದು. ಭುವನೇಶ್ವರಿ ದೇವಿ ತನಗೆ ಪುತ್ರ ಸಂತಾನವಾಗಲೆಂದು ಕಾಶಿಯಲ್ಲಿನ ಕುಲದೇವರಾದ ವೀರೇಶ್ವರನಲ್ಲಿ ಹರಕೆ ಕಟ್ಟಿದ್ದಳು. ಕೆಲ ದಿನಗಳ ಬಳಿಕ ಒಂದು ದಿನ ಧ್ಯಾನಸ್ಥ ಶಿವನಿಂದ ಕಾಂತಿಯೊಂದು ಹೊರಟು ಶಿಶುವಿನ ರೂಪ ಪಡೆದು ತನ್ನನ್ನು ಪ್ರವೇಶಿಸಿದಂತೆ ಭುವನೇಶ್ವರಿ ದೇವಿಗೆ ಕನಸು ಬಿತ್ತು. ಮೊದಲೇ ಆಧ್ಯಾತ್ಮ ಜೀವಿಯಾಗಿದ್ದ ಅವಳು ತನ್ನ ಮಗು ಸಾಕ್ಷಾತ್ ಪರಶಿವನ ವರಪ್ರಸಾದವೆಂದು ತಿಳಿದ ಮೇಲಂತೂ ತಾನು ಗರ್ಭಧರಿಸಿದ ಮೇಲೆ ಹೆಚ್ಚೆಚ್ಚು ಅಂತರ್ಮುಖಿಯಾಗಿ ದೇವರ ಧ್ಯಾನದಲ್ಲಿ ಮಗ್ನವಾಗತೊಡಗಿದಳು. ಕಾಲ ಉರುಳಿತು. 1863 ಇಸವಿಯ ಜನವರಿ 12 ಮಕರ ಸಂಕ್ರಾಂತಿಯ ಶುಭ ದಿನದಂದು ಭುವನೇಶ್ವರಿ ದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ತಾಯಿ ವರ್ಷವಿಡೀ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಪಡೆದ ಮುದ್ದಾದ ಆರೋಗ್ಯವಂತ ದೃಢಶಾಲಿಯಾದ ಮಗು ಅಸಾಧಾರಣ ಶಕ್ತಿಯನ್ನು ತುಂಬಿಕೊಂಡಿತ್ತು. ಕೊನೆಗೆ ನರೇಂದ್ರ ರಂಪಾಟ ಮಾಡಿದಾಗಲೆಲ್ಲ ತಾಯಿ ಅವನ ತಲೆಯ ಮೇಲೆ ತಣ್ಣೀರು ಸುರಿದು ಅವನ ಕಿವಿಯಲ್ಲಿ ಶಿವಶಿವ ಎನ್ನುತ್ತಿದ್ದಳು. ನೀನು ಇದೇ ರೀತಿ ರಂಪ ಮಾಡುತ್ತಿದ್ದರೆ ಶಿವ ನಿನ್ನನ್ನು ಕೈಲಾಸ ಸೇರಿಸುವುದಿಲ್ಲ ಎಂದು ಹೇಳಿದಾಗ ನರೇಂದ್ರ ತಕ್ಷಣ ಶಾಂತವಾಗುತ್ತಿದ್ದ. ಈ ತುಂಟಾಟವನ್ನು ನೋಡಿಕೊಳ್ಳಲು ಭುವನೇಶ್ವರಿ ದೇವಿ 2 ದಾದಿಯರನ್ನು ನೇಮಕ ಮಾಡಿಕೊಳ್ಳಬೇಕಾಯಿತು. ವಿವೇಕಾನಂದರ ಪೂರ್ವದ ಹೆಸರು ನರೇಂದ್ರನಾಥ ದತ್ತ, ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು. ನರೇಂದ್ರರಿಗೆ ರಾಮಕೃಷ್ಣರ ಮೊದಲ ಪರಿಚಯ ವಿಲಿಯಂ ಹೆಸ್ಟಿ ಅವರ ತರಗತಿಯಲ್ಲಿ. ಹೆಸ್ಟಿ ಅವರು ವಿಲಿಯಂ ವರ್ಡ್ಸ್ವರ್ತ್ ಅವರ ದಿ ಎಕ್ಸ್ಪ್ರೆಷನ್ ಎಂಬ ಕವಿತೆಯಲ್ಲಿನ ಸಮಾಧಿ ಪದವನ್ನು ವಿವರಿಸುವಾಗ ಸಮಾಧಿಯ ನಿಜವಾದ ಅರ್ಥ ತಿಳಿಯಲು ದಕ್ಷಿಣೇಶ್ವರದ ರಾಮಕೃಷ್ಣರನ್ನೊಮ್ಮೆ ಭೇಟಿ ನೀಡಿ ಎಂದು ಸಲಹೆ ಇತ್ತರು. ನರೇಂದ್ರರು ತನ್ನ 2 ಗೆಳೆಯರೊಂದಿಗೆ ರಾಮಕೃಷ್ಣರನ್ನು ಭೇಟಿ ಮಾಡಲು ದಕ್ಷಿಣೇಶ್ವರಕ್ಕೆ ಹೋದರು. ರಾಮಕೃಷ್ಣರ ಆ ಭೇಟಿ ಅವರ ಜೀವನಕ್ಕೆ ಮಹತ್ವ ತಿರುವನ್ನು ಕೊಟ್ಟಿತು. ರಾಮಕೃಷ್ಣರ ಆಲೋಚನೆಗಳನ್ನು ಒಪ್ಪಿಕೊಳ್ಳದಿದ್ದರೂ ಅವರ ಮಗುವಿನಂಥ ವ್ಯಕ್ತಿತ್ವ ಅವರನ್ನು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಲು ಪ್ರೇರೇಪಿಸಿತು. ಮೊದಮೊದಲಿಗೆ ರಾಮಕೃಷ್ಣರ ಭಾವಪರವಶತೆಯ ಮತ್ತು ದೂರದೃಷ್ಟಿಯನ್ನು ಕೇವಲ ಕಾಲ್ಪನಿಕ ಬರೀ ಭ್ರಮೆ ಎಂದು ಭಾವಿಸಿದ್ದರು. क्या आपने भगवान को देखा है? बेचारे व्याख्याता भगवान को देखने के विचार से ही हतप्रभ हो जाते थे. और केवल वह व्यक्ति जिसने मुझे कहा हाँ मैंने ईश्वर को देखा है, वह थे श्री रामकृष्ण परमहंस. केवल इतना ही नहीं, उन्होंने कहा मैं तुम्हें उस रास्ते पर चलाऊंगा जहां से तुम भी भगवान को देख सकोगे. ಕೊನೆಗೆ ಅವರು ಸರ್ವಸಂಗ ಪರಿತ್ಯಾಗ ಮಾಡಿ ರಾಮಕೃಷ್ಣರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದರು. ರಾಮಕೃಷ್ಣರು ಗಂಟಲಿನ ಹುಣ್ಣಿನಿಂದ ಬಳಲುತ್ತಿದ್ದರು. ನರೇಂದ್ರ ಮತ್ತು ರಾಮಕೃಷ್ಣರ ಇತರ ಶಿಷ್ಯರು ಗುರುಗಳ ಆದೇಶದಂತೆ ಅವರಂತೆ ನಿಲುವಂಗಿ ಮತ್ತು ಕಾವಿ ತೊಟ್ಟುಕೊಂಡರು. ಜನಸೇವೆಯೇ ಜನಾರ್ದನ ಸೇವೆ ಎಂದರು. ರಾಮಕೃಷ್ಣರು ನರೇಂದ್ರರನ್ನು ತಮ್ಮ ಶಿಷ್ಯವೃಂದದ ನಾಯಕರನ್ನಾಗಿ ನೇಮಿಸಿದರು. ರಾಮಕೃಷ್ಣರು 1886 ಆಗಸ್ಟ್ 16 ನಿಧನ ಹೊಂದಿದರು. ಕೇವಲ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗದೆ ತಮ್ಮದೇ ಶೈಲಿಯಲ್ಲಿ ದೊಡ್ಡ ಚಿಂತಕರಾಗಿ ವಿವೇಕಾನಂದರು ಹೆಸರು ಪಡೆದಿದ್ದಾರೆ. ಸನಾತನ ಧರ್ಮಕ್ಕಿರುವುದು ಭಾರತ ಒಂದೇ.
ಈ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ನಾನು ವಿಶ್ವ ಪರ್ಯಟನೆ ಮಾಡುವೆ ಎಂದು ಹೇಳಿದ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ನಡೆಯುವಂತಹ ಚಿಕಾಗೋ ಸಮ್ಮೇಳನಕ್ಕೆ ಹೋಗಿ ಮೊದಲ ಬಾರಿ ಭಾಷಣವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಅಮೆರಿಕನ್ನರು ವಿವೇಕಾನಂದರ ಭಾಷಣ ಆರಂಭವಾದಾಗ ಒಬ್ಬೊಬ್ಬರಾಗಿ ಎದ್ದು ಹೋಗುತ್ತಾರೆ. ಧರ್ಮದ ಸತ್ವವನ್ನು ಉದ್ದೇಶಿಸಿ ಮಾತು ಆರಂಭಿಸಿದಾಗ ಅಮೆರಿಕನ್ನರು ಸ್ವಾಮಿ ವಿವೇಕಾನಂದರ ಮಾತನ್ನು ಆಲಿಸಲು ಶುರು ಮಾಡುತ್ತಾರೆ. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of the monks in the world. I thank you in the name of the mother of all religions. And I thank you in the name of millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. I will quote to you, my brethren, few lines from a hymn which I remember to have repeated from my earliest childhood, which is every day repeated by millions of human beings. As different streams having their sources in different places, all mingle their water in the sea. So, O Lord, the different paths which men take through different tendencies, various though they appear, crooked or straight, all lead to Thee. I fervently hope that the bell that tolled this morning in honor of this convention may be the death knell of all fanaticism, of all persecution with the sword or with the pen, and of all uncharitable feelings between persons wending their way to the same goal. ಅಮೆರಿಕಾದ ಚಿಕಾಗೋ ಸಮ್ಮೇಳನ ಮುಗಿದ ನಂತರ ಸಿಡಿಲ ಸನ್ಯಾಸಿಗೆ ಮಾರಕ ಕಾಯಿಲೆ ಆವರಿಸಿತು. ಇದರಿಂದ ಬಳಲುತ್ತಿದ್ದ ಸ್ವಾಮಿ ವಿವೇಕಾನಂದರು ತಮ್ಮ ಕೊನೆಯ ದಿನಗಳನ್ನು ರಾಮಕೃಷ್ಣ ಆಶ್ರಮದಲ್ಲಿ ಕಳೆದರು. ಈ ಸಮಯದಲ್ಲಿ ಹಲವಾರು ಅನುಯಾಯಿಗಳು ಸ್ವಾಮಿ ವಿವೇಕಾನಂದರ ಸೇವೆಯನ್ನು ಮಾಡುತ್ತಿದ್ದರು. ಒಂದು ದಿನ ಸ್ವಾಮಿ ವಿವೇಕಾನಂದರು ಕೊನೆ ಉಸಿರು ಎಳೆದರು. ವಿವೇಕಾನಂದರ ಚಿಂತನೆ ಹಾಗೂ ಆದರ್ಶಗಳ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಸಂಕಲ್ಪದೊಂದಿಗೆ ಸ್ವಾಮಿ ವಿವೇಕಾನಂದರ 160ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ.